ಆತ್ಮೀಯ ಎಲ್ಲ ವೀಕ್ಷಕರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಈಗಾಗಲೇ ಏನಂತಂದಾಗ ನಾವು ಶ್ರೀರಕ್ಷೆ ಅಕಾಡೆಮಿಯಲ್ಲಿ ವಿವಿಧ ರೀತಿಯ ವಿಡಿಯೋಗಳನ್ನು ಮಾಡ್ತಾ ಇರ್ತೀವಿ. ಥಂಬ್ನೇಲ್ ನೋಡಿದಾಗ ನಿಮಗೆ ಗೊತ್ತಾಗಿರುತ್ತೆ. ಏನಂತಂದ್ರ ನೋಡಿ, ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಏನಂತಂದಾಗ ಅಕ್ಷರಗಳ ಕಾಣಿಸದಿರುವಿಕೆ ಇರಬಹುದು, ಅಥವಾ ಅಕ್ಷರಗಳಲ್ಲಿ ಗೊಂದಲ ಇರಬಹುದು, ಇಲ್ಲ ಓದಕ್ಕಂತ ಬುಕ್ ತೆಗೆದುಕೊಂಡಾಗ ನಮಗ ನಿದ್ದೆ ಬರುವಂಥದ್ದು, ಬೇಜಾರಾಗುವಂಥದ್ದು, ಈ ರೀತಿ ಆಗಿರ್ಬೋದು. ಓದಿನಲ್ಲಿ ಆಸಕ್ತಿನೇ ಇಲ್ಲದೆ ಇರುವಂಥದ್ದು ಆಗಿರ್ಬೋದು. ಇದು ಬಹಳಷ್ಟು ಜನರಿಗೆ ಆಗ್ತಾ ಇರ್ತೈತಿ. ಇದು ಒಂದು ಏನಂತಂದಾಗ ಇದು ಒಂದು ಕಾಯಿಲೆನಾ ಅಂತ ಕೇರೆ ಖಂಡಿತ ಅಲ್ಲ. ಇದು ಒಂದು ಕಾಯಿಲೆ ಅಲ್ಲ. ನಾವು ಇದಕ್ಕೆ ಏನಂತ ಕರಿತೀವಿ ಅಂತಂದ್ರ ರೀಡಿಂಗ್ ಡಿಫಿಕಲ್ಟೀಸ್ ಅಂತ ಕರಿತೀವಿ. ಓದಿನಲ್ಲಿ ತೊಂದರೆ ಅಂತ ಕರಿತೀವಿ. ಹಾಗಾದ್ರೆ ಓದಿನಲ್ಲಿ ತೊಂದರೆ ಅನ್ನೋದು ಒಂದು ಓದುವ ಶೈಲಿಯ ಬಗ್ಗೆ, ಒಂದು ಓದುವ ಕೌಶಲ್ಯದಲ್ಲಿ ಇರುವಂತ ದೋಷ ಅಂತ ನೋಡ್ಬೋದು. ಇದು ಯಾವುದೇ ರೀತಿಯಾಗಿರುವಂತ ಡಿಸೀಸ್ ಅಲ್ಲ. ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ನಾವೇನ್ ನೋಡ್ತಾ ಹೋಗೋನು, ಇವತ್ತಿನ ವಿಡಿಯೋದಲ್ಲಿ 5 ಸರಳ ಪರಿಹಾರಗಳು, ಓದಿನಲ್ಲಿ ಆಗುವಂತ ಕಷ್ಟ ಅಥವಾ ಗೊಂದಲಗಳಿಗೆ 5 ರೀತಿಯಾದಂತ ಸುಲಭವಾಗಿ ಸರಳವಾಗಿ ಯಾವ ರೀತಿ ಪರಿಹಾರ ಮಾಡ್ಕೋಬಹುದು. ಈ ವಿಡಿಯೋವನ್ನ ನೀವು ಏನ್ ಮಾಡ್ಬೇಕಂತಂದ್ರ ಯಾರೆಲ್ಲ ನಿಮ್ಗ ರಿಲೇಟೆಡ್ ಆಗಿ ಈ ವಿಡಿಯೋ ಸಂಬಂಧಪಟ್ಟಂತ ಜನ ಇರ್ತಾರ ಅವ್ರಿಗೆ ಶೇರ್ ಮಾಡಿ, ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋನು. ಮೊದಲನೇದಾಗಿ ಏನಂತಂದ್ರ ಅಕ್ಷರಗಳನ್ನ ಧ್ವನಿಯಾಗಿಸಿಕೊಂಡು ಓದೋದು ಅಂತೇಳಿ. ಹಾಗಾದ್ರೆ ಫೊನೆಟಿಕ್ಸ್ ಆಡಿಯೋ ವಿಜುವಲ್ ಲರ್ನಿಂಗ್. ಫೊನೆಟಿಕ್ಸ್ ಆಡಿಯೋ ವಿಜುವಲ್ ಲರ್ನಿಂಗ್ ಅಂತಂದ್ರ ನೀವು ಇದನ್ನು ಯಾವ ರೀತಿಯಾಗಿ ಮಾಡ್ಬೋದು ಅಂತಂದ್ರ ನಿಮ್ಮ ಮೊಬೈಲ್ಗಳಲ್ಲಿ, ನಿಮ್ಮ ಟ್ಯಾಬ್ಗಳಲ್ಲಿ ಅಥವಾ ಲ್ಯಾಪ್ಟಾಪ್ನಲ್ಲಿ ಇದು ಆಡಿಯೋ ರಿಲೇಟೆಡ್ ಒಂದು ಇವು ಇರ್ತಾವ, ವಿಡಿಯೋಸ್ ವಿತ್ ಆಡಿಯೋಸ್ ಇರ್ತೈತಿ. ನೀವು ಯೂಟ್ಯೂಬ್ನಲ್ಲಿನೂ ನೋಡ್ಬೋದು, ಇಲ್ಲ ಆ್ಯಪ್ಸ್ ಇರ್ತೈತಿ, ಆ ಆ್ಯಪ್ಸ್ನಲ್ಲಿ ನೋಡ್ಬೋದು. ಇಲ್ಲಿ ಏನಾಗ್ತೈತಿ ಅಂತಂದ್ರ ಕಲಿಕೆ ಯಾವ ರೀತಿ ನಡೀತೈತಿ, ಕೇಳುತ್ತಾ ಕೇಳುತ್ತಾ ಕಲಿತೀವಿ. ನೋಡಿ, ನಿಮಗ ಯಾವಾಗೋ ಕೇಳಿದ ಒಂದು ಹಾಡು ನೆನಪಿರ್ತೈತಿ, ಯಾವಾಗೋ ಕೇಳಿದ ಒಂದು ಟ್ಯೂನ್ ನೆನಪಿರ್ತೈತಿ, ಆದ್ರೆ ಓದಿದಂತ ಓದು ನೆನಪುಳಿಯೋದಿಲ್ಲ. ಅದಕ್ಕೋಸ್ಕರ ನಮ್ಮ ಮೈಂಡ್ ಯಾವ ರೀತಿ ಇದೆ ಅಂತಂದ್ರ ಯಾವುದನ್ನ ನಾವು ಜಾಸ್ತಿ ಕೇಳಿಸ್ಕೋತೀವಿ ಅದ್ ನೆನಪುಳಿತೈತಿ. ಇಲ್ಲಿ ಏನ್ ಮಾಡ್ಬೋದು, ನೀವಾಗಿರ್ಬೋದು, ನಿಮ್ಮ ಮಕ್ಕಳಿಗಾಗಿರ್ಬೋದು, ಅಥವಾ ಈ ರೀತಿ ತೊಂದರೆ ಆಗೋರು ಕೇಳುತ್ತಾ ಓದುತ್ತಾ ಹೋಗ್ಬೇಕು. ಆ ಕೇಳುತ್ತಾ ಓದುತ್ತಾ ಹೋಗೋದು ಇಲ್ಲ ಅಂತಂದ್ರ ನಿಮ್ಮ ನೀವು ಓದಿದ್ದನ್ನ ಆಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋದು, ಅದನ್ನ ಕೇಳೋದು, ಅದರ ರಿಲೇಟೆಡ್ ಆಗಿ ಅಲ್ಲಿ ನೋಡ್ತಾ ಹೋಗೋದು. ಇದರಿಂದ ಏನಾಗ್ತೈತೆ ಅಂತಂದ್ರ ನಿಮ್ಮ ಓದಿನಲ್ಲಿರುವಂತ ತೊಂದರೆ ನಿವಾರಣೆ ಆಗ್ತೈತಿ. ಇದು ಫಸ್ಟ್ ಪಾಯಿಂಟ್. ಇನ್ನ ಎರಡನೇ ಪಾಯಿಂಟ್ ಏನಂತಂದ್ರ ಬಣ್ಣಗಳ ಬಳಕೆ, ಯೂಸ್ ಆಫ್ ಕಲರ್ಸ್ ಅಂಡ್ ಹೈಲೈಟರ್ಸ್. ಈಗ ನಾವು ಒಂದು ಬುಕ್ ಅನ್ನು ತೆಗೆದುಕೊಂಡಿದ್ದೀವಿ, ಅದನ್ನ ಓದ್ತಾ ಇದ್ದೀವಿ. ಎಲ್ಲ ಬುಕ್ನಲ್ಲಿರುವಂತಹ ಅಕ್ಷರಗಳು ಏನಾಗಿರ್ತಾವ ಅಂತಂದ್ರೆ ಬ್ಲ್ಯಾಕ್ ಲೆಟರ್ ಇರ್ತೈತಿ, ಇಲ್ಲ ಎಲ್ಲೋ ಒಂದು ಏನು ಹೈಲೈಟ್ ಏನು ಹೆಡ್ಡಿಂಗ್ಸ್ ಅಷ್ಟೇ ರೆಡ್ ಅಕ್ಷರದಲ್ಲಿ ಇರ್ತಾವ. ಆದ್ರ ನಿಮಗೆ ಆ ಬುಕ್ನಲ್ಲಿ ಬೇಕಾಗಿರುವಂತ ಸ್ಪೆಸಿಫಿಕ್ ಆಗಿರುವಂತ ಇನ್ಫಾರ್ಮೇಶನ್ ಅನ್ನ ಹೈಲೈಟರ್ ಸಹಾಯದಿಂದ ನೀವೇನು ಮಾಡ್ಬೋದು, ಮಾರ್ಕ್ ಮಾಡ್ಬೋದು. ಪೆನ್ಸಿಲ್ ನೀವು ಮಾರ್ಕ್ ಮಾಡ್ತಾ ಹೋದ್ರೂ ಎಫೆಕ್ಟಿವ್ ಆಗೋದಿಲ್ಲ. ಹೈಲೈಟರ್ 2-3 ಕಲರ್ಗಳನ್ನ ಬಳಕೆ ಮಾಡಿ ಆ ಹೈಲೈಟರ್ನಿಂದ ನೀವು ಯೂಸ್ ಮಾಡಿದಾಗ ನಿಮಗೆ ಏನಾಗ್ತೈತೆ ಅಂತಂದ್ರೆ ವಿಜುವಲೈಸೇಷನ್. ನೋಡಿ, ಆಡಿಯೋ ಮತ್ತು ವಿಡಿಯೋ ಎರಡು. ಈಗ ನೋಡಿ, ನೀವು ಅಲ್ಲಿ ಬುಕ್ಕನ್ನು ನೋಡಿದಾಗ ಅಲ್ಲಿ ಆ ಬುಕ್ಕಿನಲ್ಲಿ ಇದೇ ವರ್ಡನ್ನ ನೀವು ಹೈಲೈಟ್ ಮಾಡ್ತೀರಿ, ಯಾವುದೋ ಒಂದು ಹೈಲೈಟ್ ಮಾಡಿರ್ತೀರಿ. ಈಗ ಉದಾಹರಣೆಗೆ ತೆಗೆದುಕೊಂಡಾಗ ಏನಂತ ವಿದ್ಯುತ್ ಬಲ್ಬ್ ಅನ್ನ ಕಂಡು ಹಿಡಿದವ್ರು ಯಾರು ಅಂತ ಇಲ್ಲಿರ್ತೈತಿ, ಅದನ್ನ ನೀವು ಮಾರ್ಕ್ ಮಾಡಿರ್ತೀರಿ. ಅವಾಗ ನಿಮ್ಮ ಲಕ್ಷ್ಯ ಆ ಮಾರ್ಕ್ ಕಡೆನೆ ಹೋಗ್ತೈತಿ. ಅವಾಗ ನಿಮ್ಗೆ ಓದಲು ಆಸಕ್ತಿ ಬರ್ತೈತಿ, ನಿಮ್ಗಾಗ್ಲಿ ನಿಮ್ಮ ಮಕ್ಕಳಿಗಾಗ್ಲಿ. ಯಾರಿಗೆ ಓದಲು ಆಸಕ್ತಿ ಇಲ್ಲ, ಎರಡನೇ ಪಾಯಿಂಟ್ ಏನಂತಂದ್ರ ನೀವು ಹೈಲೈಟರ್ ಅನ್ನು ಬಳಕೆ ಮಾಡೋದು, ಬಣ್ಣಗಳ ಪೆನ್ಸಿಲ್ಗಳನ್ನ ಬಳಕೆ ಮಾಡೋದು. ಥರ್ಡ್ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಏನಂತಂದ್ರ ಭಾಗಗಳಾಗಿ ವಿಂಗಡಿಸಿ. ನೋಡಿ, ನಾವು ಒಂದು ಪ್ಯಾರಾವನ್ನ ಓದ್ತಾ ಇರ್ತೀವಿ, ಒಂದು ದೊಡ್ಡ ಪ್ಯಾರಾವನ್ನು ಓದ್ತಾ ಇರ್ತೀವಿ. ಅದನ್ನ ಏನ್ ಮಾಡೋದು, 4 ಸಾಲು 5 ಸಾಲುಗಳ ಭಾಗಗಳನ್ನು ಮಾಡೋದು. ಅದನ್ನ ಯಾವ ರೀತಿ ಭಾಗ ಮಾಡೋದು ಅಂತಂದ್ರ ಈ ರೀತಿ ಇಲ್ಲಿ ನೋಡಿ, ನಿಮ್ಗೆ ವಿಡಿಯೋದಲ್ಲಿ ಕಾಣ್ತಾ ಇರ್ತೈತಿ, ಕೈ ಬೆರಳನ್ನ ಇಟ್ಟು, ಅದು ಇಲ್ಲ ಅಂತಂದ್ರೆ ಸ್ಕೇಲ್ ಅನ್ನ ಇಡೋದು. ಸ್ಕೇಲ್ನ ಸಹಾಯದಿಂದ ನೀವೇನ್ ಮಾಡ್ಬೋದು, ಅದನ್ನ ಇಟ್ಟು ಕಸ ಅದರ ಮೇಲೆ ಅದನ್ನ ಇಟ್ಟು ಕಸ ನೀವು ಅದನ್ನಷ್ಟೇ ಓದೋದು. 4 ಲೈನ್ 6 ಲೈನ್ಗಳ ಒಂದು ಭಾಗವನ್ನ ಮಾಡ್ಕೊಂಡು ಓದಿದ್ರಿ ಅಂತಂದ್ರ ನಿಮಗೆ ಓದಲು ಇಂಟ್ರೆಸ್ಟ್ ಬರ್ತೈತಿ, ಅದು ಎಫೆಕ್ಟಿವ್ ಆಗಿಯೂ ಇರ್ತೈತಿ. ಯಾವ ರೀತಿ ಮಾಡ್ಕೋಬೇಕು, ಇಡಿಯಾದ ಭಾಗವನ್ನು ತೆಗೆದುಕೊಂಡು ಪಾಯಿಂಟ್ ಇದು ಬಿಡಿಯಾಗಿ, ಈಗ 50 ಸಾಲು 40 ಸಾಲಿನ ಒಂದು ಪ್ಯಾರಾ ಇದೆ ಅಂತಂದ್ರ 10 ಸಾಲಿನ ಅದ್ರ ಭಾಗವನ್ನು ಮಾಡ್ಕೊಳ್ಳೋದು. ಆ 10 ಸಾಲನ್ನ ಪರ್ಫೆಕ್ಟ್ ಆಗಿ ಓದಿದ್ರು ಕೂಡ ನಿಮಗೆ ಎಷ್ಟೋ ಬೇಕಷ್ಟು ಬೆನಿಫಿಟ್ ಆಗ್ತೈತಿ. ನಿಮಗೆ ಮೂರನೇ ಪಾಯಿಂಟ್ ಏನಾಯ್ತು, ಭಾಗಗಳಾಗಿ ವಿಂಗಡಿಸಿ ಓದುವಂಥದ್ದು ಇಂಪಾರ್ಟೆಂಟ್. ಇನ್ನ ವೆರಿ ಇಂಪಾರ್ಟೆಂಟ್, ಇದನ್ನ ಎಲ್ಲರೂ ಹೇಳ್ತಿರ್ತಾರೆ ನೋಡ್ರಿ, ಏನಂತಂದ್ರೆ ಫ್ಲಾಶ್ ಕಾರ್ಡ್ ಮತ್ತು ಚಿತ್ರಗಳನ್ನ ಬಳಕೆ ಮಾಡೋದು. ಅಂದ್ರೆ ಫ್ಲಾಶ್ ಕಾರ್ಡ್ಸ್ ಅಂಡ್ ವಿಜುವಲ್ಸ್. ವಿಜುವಲ್ಸ್ ಅಂತಂದ್ರೆ ಏನು,
ಈಗ ನೋಡಿ ಒಂದು ಮ್ಯಾಪ್ ಇದೆ. ಆ ಮ್ಯಾಪ್ನಲ್ಲಿ ತೆಗೆದುಕೊಂಡಾಗ ಇಂಡಿಯಾ ಮ್ಯಾಪ್ ಇದೆ. ಆ ಇಂಡಿಯಾ ಮ್ಯಾಪನ್ನು ನಾವು ಬಾಯಲ್ಲೇ ಹಾಗೆ ಭಾರತದ ನಕ್ಷೆ ಹೇಗಿದೆ, ಇಲ್ಲಿ ಉತ್ತರದಲ್ಲಿ ಇದಿದೆ, ದಕ್ಷಿಣದಲ್ಲಿ ಇದಿದೆ, ವಿಂಧ್ಯ ಸಾತ್ಪುರ ಬೆಟ್ಟಗಳಿವೆ, ಇಲ್ಲಿ ವೆಸ್ಟರ್ನ್ ಘಾಟ್ಸ್ ಇದೆ, ಈಸ್ಟರ್ನ್ ಘಾಟ್ಸ್ ಇದೆ, ಈ ರೀತಿ ಹೇಳುವುದರ ಬದಲಾಗಿ ಅದನ್ನು ನೀವು ಅವರಿಗೆ ಒಂದು ಫೋಟೋವನ್ನು ತೋರಿಸಿದ್ರಿ ಅಂತಂದ್ರೆ ಮಕ್ಕಳಿಗಾಗಿರ್ಬೋದು, ಇಲ್ಲ ನೀವು ಓದುವಾಗ ನಿಮಗೆ ಅದು ಒಂದು ಕ್ಲಿಯರ್ ಆಗುವಂಥದ್ದು. ಈಗ ಲ್ಯಾಟಿಟ್ಯೂಡ್ ಲಾಂಜಿಟ್ಯೂಡ್ ಅನ್ನು ನೋಡುವಾಗ ನೀವು ಅದನ್ನು ಒಂದು ವಿಡಿಯೋ ಅಲ್ಲಿ ಪ್ಲೇ ಮಾಡಿ ನೋಡ್ಬೋದು, ಅದನ್ನೇ ಒಂದು ಫೋಟೋ ಆಗಿ ನೋಡ್ಬೋದು. ಆ ರೀತಿ ಮಾಡೋದ್ರಿಂದ ನಿಮ್ಗೆ ಏನಾಗ್ತೈತಿ, ಅದು ಕ್ಲಿಯರ್ ಆಗಿ ಅದರದ್ದು ಅರ್ಥ ಆಗುವಂಥದ್ದು ಆಗ್ತೈತಿ. ಇನ್ನು ಫ್ಲ್ಯಾಶ್ ಕಾರ್ಡ್ಸ್ ಅಂತಂದ್ರೆ ಚಿಕ್ಕ ಚಿಕ್ಕ ಕಾರ್ಡ್ಗಳು, ಚಿಕ್ಕ ಚಿಕ್ಕ ಕಾರ್ಡ್ಗಳನ್ನ ಮಾಡಿ ನೀವೇನು ಮಾಡ್ಬೋದು, ಒಂದು ಬದಿಯಲ್ಲಿ ಅದರ ಹೆಸರುಗಳನ್ನ, ಇನ್ನೊಂದು ಬದಿಯಲ್ಲಿ ಚಿತ್ರವನ್ನ. ಉದಾಹರಣೆಗೆ ನೋಡಿ, ಚಿಕ್ಕ ಮಕ್ಕಳಿಗೆ ನಾವು ಎ ಅಂತ ಬರೆದು ಫ್ಲ್ಯಾಶ್ ಕಾರ್ಡ್ನಲ್ಲಿ ಆ್ಯಪಲ್ ಅಂತ ಕೊಡ್ತೀವಿ, ಆ ಮಗು ತಲೆಯಲ್ಲಿ ಉಳಿತೈತಿ. ಅದೇ ರೀತಿ ನೀವೇನು ಮಾಡ್ಬೋದು, ಈಗ ಪಿರಾಡಿಕ್ ಟೇಬಲ್ ಮಾಡ್ತಾ ಇರ್ತೀರಿ, ಆ ಟೇಬಲ್ ಮಾಡುವಾಗ ಆ ಫ್ಲ್ಯಾಶ್ ಕಾರ್ಡನ್ನು ಯೂಸ್ ಮಾಡ್ಬೋದು. ಅದ್ರ ಜೊತೆಗೆ ವಾರ್ಸ್, ಯಾವಾಗ ಯುದ್ಧಗಳಾಗಿದ್ದಾವೆ ಅಂತ ಫ್ಲ್ಯಾಶ್ ಕಾರ್ಡ್ನಲ್ಲಿ ನೀವು ಇಯರ್ಸನ್ನು ಬರೆದು ಅದನ್ನೊಂದು ರೆಡಿ ಮಾಡ್ಬೋದು. ಈ ರೀತಿ ಮಾಡೋದ್ರಿಂದ ಭಾಳಷ್ಟು ದಿನಗಳವರೆಗೆ ನಮ್ಮ ಮೆದುಳಿನಲ್ಲಿ ನೆನಪು ಇರ್ತೈತಿ. ಇನ್ನೊಂದು ಏನಂತಂದ್ರೆ ಓದಲು ಇಂಟ್ರೆಸ್ಟ್ ಬರ್ತೈತಿ. ಸರ ನನಗೆ ಆಸಕ್ತಿನೇ ಬರವಾತ್ರಿ ಅಂತಂದ್ರೆ ಇದನ್ನು ನೀವು ಮಾಡ್ತಾ ಇಲ್ಲ. ಇದನ್ನು ನೀವು ಮಾಡಿದಾಗ ನಿಮಗೆ ಆಸಕ್ತಿ ಬರುವಂಥದ್ದು ಆಗ್ತೈತಿ. ನಿಮಗೆ ಇಂಪಾರ್ಟೆಂಟ್ ಆಗಿರುವಂಥ ಮ್ಯಾಪ್ಗಳು, ಇನ್ಫಾರ್ಮೇಷನ್ ಇಲ್ಲಿ ನೀವು ನೋಡ್ಬೋದು ಅವ್ರು ಯಾವ ರೀತಿಯಾಗಿ ಫ್ಲ್ಯಾಶ್ ಕಾರ್ಡ್ ಮತ್ತು ಇವನ್ನ ವಿಜುವಲ್ಸನ್ನು ಯೂಸ್ ಮಾಡಿದ್ದಾರೆ ಅಂತ. ಆ ರೀತಿ ಮಾಡ್ಕೊಳ್ಳೋದು ಭಾಳಷ್ಟು ಬೆಟರ್. ಮೈಂಡ್ ಮ್ಯಾಪ್ ಬಗ್ಗೆ ನಿಮಗೆ ನಾನು ನೆಕ್ಸ್ಟ್ ಒಂದು ಕ್ಲಾಸ್ ಹೇಳ್ತೀನಿ. ಮೈಂಡ್ ಮ್ಯಾಪ್ ಯಾವ ರೀತಿ ಹಾಕೋಬೇಕು, ಅದರಿಂದ ಆಗುವಂಥ ಬೆನಿಫಿಟ್ಸ್ ಏನದಾವು ಅಂತ. ಇನ್ನು ಲಾಸ್ಟ್ ನೋಡ್ರಿ, ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಂತಾರೆ ನೋಡ್ರಿ. ಯಾಕಂತಂದ್ರೆ ಇದೇ ನೀವು ಈಗ ಇಷ್ಟೆಲ್ಲ ಮಾಡ್ತೀನಿ ಅಂತಂದ್ರೆ ಇದೇ ನಿಮಗೆ ಸರಿಯಾಗಿಲ್ಲ ಅಂತಂದ್ರೆ ಆಗೋದಿಲ್ಲ. ಏನು, ಒತ್ತಡ ರಹಿತ ವಾತಾವರಣ ಮತ್ತು ತಾಳ್ಮೆ. ನೋಡಿ, ನಾವು ಓದೋಕೆ ಅಂತ ಕುಂದಿರ್ತೀವಿ ಅಂತಂದ್ರೆ ನಮಗೆ ಡಿಸ್ಟರ್ಬೆನ್ಸ್ ಇರಬಾರ್ದು. ನಮಗೆ ಡಿಸ್ಟರ್ಬೆನ್ಸೇ ಆಗ್ತಾ ಇದೆ ಅಂತಂದ್ರೆ ಓದೋದಾಗೋದಿಲ್ಲ. ಅದಕ್ಕೆ ಏನಿರಬೇಕು, ಭಾಳಷ್ಟು ಪೇಷನ್ಸ್ ಇರುವಂಥ ಪ್ಲೇಸ್ ಆಗಿರಬೇಕು, ರಿಲ್ಯಾಕ್ಸ್ಡ್ ಎನ್ವಿರಾನ್ಮೆಂಟ್ ಇರಬೇಕು. ಅದಕ್ಕೆ ನಾವು ಏನು ಮಾಡ್ಕೋಬೇಕು, ನಮ್ಮದೇ ಆದಂಥ ಓದಿನ ಒಂದು ಸ್ಥಳವನ್ನು ಮಾಡಬೇಕು. ಈಗಾಗಲೇ ಭಾಳಷ್ಟು ಹೇಳಿದ್ದೀನಿ ನಾ, ಓದಿನ ಸ್ಥಳದ ಯಾವ ರೀತಿಯಾಗಿ ನಾವು ಮಾಡ್ಕೋಬೇಕು ಅಂತ. ನಿಮ್ಮದೇ ಆಗಿರುವಂಥ ಓದಿನ ಸ್ಥಳ, ಆ ಸ್ಥಳದಲ್ಲಿ ಬೇಕಾಗಿರುವಂಥ ಎಲ್ಲ ಸಾಧನಗಳನ್ನು ಇಟ್ಕೊಂಡು ಕಾಸು ನೀವು ಅಲ್ಲಿ ಪೀಸ್ಫುಲ್ ಏರಿಯಾವನ್ನು ಹುಡುಕಿ ಸ್ಟಡಿ ಮಾಡಿದ್ರಿ ಅಂತಂದ್ರೆ ನಿಮಗೆ ಓದಲು ಇಂಟ್ರೆಸ್ಟ್ 100% ಬರ್ತೈತಿ. ನೋಡಿ, ನಾ ಹೇಳಿದಂಥ 5 ಪಾಯಿಂಟ್ಗಳನ್ನು ನೀವು ಪರ್ಫೆಕ್ಟ್ ಆಗಬೇಕು. ಒಂದನೇದ್ದು ಆಡಿಯೋ ಮತ್ತು ವಿಡಿಯೋ ಇದ್ದಂಥದ್ದನ್ನು ನೋಡೋದು, ಓದುವುದು ಮತ್ತು ಕೇಳುವುದನ್ನು ಮಾಡಿ. ಎರಡನೇದ್ದು ಏನಂತಂದ್ರೆ ನೀವು ಓದುವಂಥ ಸಮಯದಲ್ಲಿ ಏನು ಮಾಡ್ತೀರಿ, ಹಾಗೆ ಓದೋದಕ್ಕಿಂತ ಹೈಲೈಟ್ ಮಾಡಿ ಓದ್ಬೋದು. ನೆಕ್ಸ್ಟ್ ಮೂರನೇದ್ದು ಏನಂತಂದ್ರೆ ಅದನ್ನು ಭಾಗ ಮಾಡಿ ಓದ್ಬೋದು. ನಾಲ್ಕನೇದ್ದು ಏನಂತಂದರೆ ಫ್ಲ್ಯಾಶ್ ಕಾರ್ಡ್ಗಳನ್ನು ಮತ್ತು ವಿಜುವಲ್ಸನ್ನು ಇಟ್ಕೊಳ್ಳೋದು. ಐದನೇದ್ದು ಒತ್ತಡ ರಹಿತ ವಾತಾವರಣ ಮತ್ತು ತಾಳ್ಮೆಯ ಪ್ರದೇಶದಲ್ಲಿ ಓದುವಂಥದ್ದು. ನೋಡಿ, ಇಲ್ಲಿವರೆಗೂ ನಾವೇನು ನೋಡಿದ್ವಿ ಅಂತಂದ್ರೆ ಓದಿನಲ್ಲಿ ಆಗುವಂಥ ತೊಂದರೆಗಳು. ಈ ರೀತಿಯಾಗಿ ಭಾಳಷ್ಟು ಜನರಿಗೆ ಆಗ್ತಿರ್ತೈತೆ ತೊಂದರೆ. ಆ ತೊಂದರೆ ನಿವಾರಣೆ ಆಗಲೆಂದು ನಿಮಗೊಂದಿಷ್ಟು ಪಾಯಿಂಟ್ಗಳನ್ನು ಹೇಳಿದ್ದೀನಿ. ಇದನ್ನು ನೀವು ಫಾಲೋ ಮಾಡಿ. ಮತ್ತು ಏನಂತಂದರೆ ಇದನ್ನು ನಿಮ್ಮ ಸ್ನೇಹಿತರಿಗೆ ಯಾರಿಗೆ ಈ ರೀತಿ ತೊಂದರೆ ಆಗ್ತಾಯಿದೆ ಅವ್ರಿಗೆ ನೀವು ಇದನ್ನು ಶೇರ್ ಮಾಡಿ. ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಯಾರು ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥ ಇನ್ನಷ್ಟು ನಿಮಗೆ ಯೂಸ್ಫುಲ್ ಆಗಿರುವಂಥ ವಿಡಿಯೋಗಳು ಬರ್ತಾ ಇರ್ತವೆ. ಶ್ರೀ ರಕ್ಷೆ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.